ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಾಕ್ನಲ್ಲಿ ಮೊಬೈಲ್ ಪತ್ತೆ ಬಗ್ಗೆ ಸದ್ಯ ಕೇಸ್ ಕೂಡ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಇರುವಂತಹ ಬ್ಯಾರಾಕ್ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ FIR ದಾಖಲಾಗಿದೆ. ಪ್ರಜ್ವಲ್ ಬ್ಯಾರಾಕ್ನಲ್ಲಿ ಪತ್ತೆಯಾಗಿರುವಂತಹ ಮೊಬೈಲ್ ಏನಿದೆ ಅದು ಪ್ರತಾಪ್ ರೈ ಅನ್ನೋ ವ್ಯಕ್ತಿಯದ್ದು. ಈತ ಪ್ರಜ್ವಲ್ ರೇವಣ್ಣ ಅವರ ಸಹಕೈದಿ. ಪತ್ತೆಯಾದ ಮೊಬೈಲ್ ನಂದೇ ಅಂತ ಹೇಳಿ ಈಗೇನು ಪ್ರಕರಣ ದಾಖಲಾಗಿದೆ ಅದರಲ್ಲಿ A1 ಆಗಿರುವಂತಹ ಪ್ರತಾಪ್ ರೈ ಹೇಳಿದ್ದಾನೆ. ಪ್ರಜ್ವಲ್ ರೇವಣ್ಣ ಬ್ಯಾರಾಕ್ನಲ್ಲಿಯ ಮತ್ತೊಬ್ಬ ಕೈದಿ ಈ ಪ್ರತಾಪ್. ಇದರಿಂದಲೇ ವಕೀಲರು ಮತ್ತು ಸಂಬಂಧಿಕರಿಗೆ ಕರೆ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಜ್ವಲ್ ಕೂಡ ಪ್ರತಾಪ್ ರೈನಿಂದ ಮೊಬೈಲ್ ಪಡಿತಾ ಇದ್ರಂತೆ. FIRನಲ್ಲಿ A1 ಪ್ರತಾಪ್ ರೈ ಆಗಿದ್ದರೆ A2 ಪ್ರಜ್ವಲ್ ರೇವಣ್ಣ ಅವರಾಗಿದ್ದಾರೆ. ಹಾಗೆ ಈ CCB ಅಧಿಕಾರಿಗಳು ಏನು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನು ನಡೆಸಿ ಬ್ಯಾರಕ್ಗಳನ್ನು ಸೆಲ್ಗಳನ್ನು ಶೋಧ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಅವರಿದ್ದ ಬ್ಯಾರಕ್ ಮಾತ್ರ ಅಲ್ಲ, VIP ಎಲ್ಲ ಬ್ಯಾರಕ್ಗಳನ್ನು ಚೆಕ್ ಮಾಡಿದ್ದಾರೆ. ಅದರಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅವರು ಇರುವಂತಹ ಬ್ಯಾರಕ್ಗಳಲ್ಲೂ ಕೂಡ ಚೆಕ್ಕಿಂಗ್ ನಡೆದಿದೆ. ಸುಮಾರು ಟೋಟಲ್ ಆಗಿ 6 ಗಂಟೆಗಳ ಕಾಲ ಅಲ್ಲಿ ತಪಾಸಣೆಯನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಅದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿದ್ದಂತಹ ಬ್ಯಾರಕ್ನಲ್ಲಿಯೇ ಸುಮಾರು 1 ಗಂಟೆಗಳ ಕಾಲ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. CCB ಪರಿಶೀಲನೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಇದ್ದಂತಹ ಬ್ಯಾರಕ್ನಲ್ಲಿ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರು ಇದ್ದಂತಹ ಬ್ಯಾರಕ್ನಲ್ಲೂ ಕೂಡ ಶೋಧ ನಡೆದಿರುವಂಥದ್ದು. ಮತ್ತೊಂದು ಕಡೆಗೆ ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿದೆ, ಪೆನ್ ಡ್ರೈವ್ ಸಿಕ್ಕಿದೆ, ಹಾಗೆ ಚಾರ್ಜರ್ ಸಿಕ್ಕಿದೆ, ನೋಟ್ಬುಕ್ ಸಿಕ್ಕಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಚಂದ್ರು, ನವೀನ್, ಏನು ನಿನ್ನೆ ಸಂಜೆ ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಸರ್ಪ್ರೈಸ್ ವಿಸಿಟ್ ಆಗಿ ಸರ್ಚ್ ಅನ್ನ ಮಾಡ್ಲಿಕ್ಕೆ CCB ಅಧಿಕಾರಿಗಳು ಏನು DCP 1 ಕ್ರೈಮ್ 1 ಹರಿಬಾಬು ಅವರ ನೇತೃತ್ವದಲ್ಲಿ ಪರಪ್ಪನಗರ ಜೈಲಿಗೆ ಒಂದು ಸರ್ಚ್ಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ VVIPಗಳ ಒಂದು ಸೆಲ್ ಏನಿರುತ್ತೆ ಅಥವಾ VVIPಗಳಂತ ಯಾರ್ಯಾರೆಲ್ಲ ಈ ಕೈದಿಗಳಾಗಿ ಒಳಗಡೆ ಇದ್ದಾರೆ ಅಂತವರ ಒಂದು ಬ್ಯಾರಕ್ಗಳನ್ನ ಸರ್ಚ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಯಾರೆಲ್ಲ ಅಲ್ಲಿ VVIPಗಳು ಯಾರಿದ್ದಾರೆ ಆ ಒಂದು ಬ್ಯಾರಕ್ಗಳನ್ನ ಸರ್ಚ್ ಮಾಡ್ಲಿಕ್ಕೆ ಹೋಗಿರುವಂತಹದ್ದು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಬ್ಯಾರಕ್ ಏನಿದೆ ಆ ಒಂದು ಬ್ಯಾರಕ್ ನಲ್ಲಿ ಪ್ರಶಾಂತ್ ರೈ ಅನ್ನುವಂತ ಒಬ್ಬ ಕೈದಿ ಜೊತೆಗೆ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಅಲ್ಲಿರ್ತಾರೆ. ಆ ಒಂದು ಬ್ಯಾರಕ್ ಅನ್ನ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ರಿಯಲ್ಮಿ ಅನ್ನುವಂತ 5G ಒಂದು ಸ್ಮಾರ್ಟ್ ಫೋನ್ ಸಿಕ್ಕಿರುವಂತಹದ್ದು, ಜೊತೆಗೆ ಒಂದು ವೈಟ್ ಕಲರ್ ಚಾರ್ಜರ್, ಒಂದು ಪೆನ್ ಡ್ರೈವ್ ಮತ್ತೆ ಒಂದು ನೋಟ್ ಬುಕ್ ಸಿಕ್ಕಿರುವಂತಹದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ದು ಈ ಎಲ್ಲಾ ವಸ್ತುಗಳು ಅಂತ ಕೇಳಿದಾಗ ಪ್ರಶಾಂತ್ ರೈ ಈ ಒಂದು ಮೊಬೈಲ್ ಫೋನ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ನಂದು ಅಂತ ಹೇಳಿದ್ರೆ, ಆ ಒಂದು ನೀಲಿ ಕಲರ್ ನೋಟ್ ಬುಕ್ ಏನಿದೆ ಆ ಬುಕ್ ನಂದು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಅದರಂತೆ ಈಗ ಸದ್ಯಕ್ಕೆ ಆ ಒಂದು ಮೊಬೈಲ್ ನ ಪಾಸ್ವರ್ಡ್ ಜೊತೆಗೆ ಆ ಮೊಬೈಲ್ ನಲ್ಲಿ ಯಾವೆಲ್ಲ ಅಪ್ಲಿಕೇಶನ್ಸ್ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಆ ಮೊಬೈಲ್ ನಲ್ಲಿ ಇದ್ದಂತ ಸಿಮ್ ಕಾರ್ಡ್ ನ ನಂಬರ್ ಈ ಎಲ್ಲವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪಾಸ್ವರ್ಡ್ ಅನ್ನು ಹೇಳಲಿಕ್ಕೆ ಹಿಂದೇಟು ಹಾಕಿದಂತಹ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವಾಗಿ ಕೂಡ ಸದ್ಯಕ್ಕೆ ಏನು FIR ದಾಖಲು ಮಾಡಿರುವಂತಹದ್ದು. FIR ನಲ್ಲಿ ಕ್ಲೀನ್ ಆಗಿ ಉಲ್ಲೇಖ ಮಾಡಿರುವಂತಹದ್ದು ಈ ಒಂದು ಪಾಸ್ವರ್ಡ್ ಮತ್ತೆ ಯಾರಿಗೆ ಸಂಬಂಧಪಟ್ಟಂತಹ ಫೋನ್. ಈಗ ಪ್ರಶಾಂತ್ ರೈ ಹೇಳುವಂತಹದ್ದು ಈ ಫೋನ್ ನನಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಹಾಗಾದ್ರೆ ಈ ಫೋನ್ ಅನ್ನ ಪ್ರಜ್ವಲ್ ರೇವಣ್ಣ ಕೂಡ ಯೂಸ್ ಮಾಡ್ತಾ ಇದ್ರೆ ಯಾರಿಗೆಲ್ಲ ಕರೆ ಮಾಡ್ತಾ ಇದ್ರು, ಈ ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಸದ್ಯಕ್ಕೆ ಏನು ಪೊಲೀಸರು ಮುಂದಾಗಿರುವಂತಹದ್ದು. ಈ ಕುರಿತಂತೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲ ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.